ನೋಡಿ ಪಾವಗಡ ಎಂತ ಸ್ಥಿತಿ ತಲುಪಿದೆ ಅಂದ್ರೆ ಮೆಜಾರಿಟಿ ಯುವಕರು, ಒಂದಿಷ್ಟು ಓದ್ಕೊಂಡಿರುವಂತ ಯುವಕರು, ಮೆಜಾರಿಟಿ ಯುವಕರು ಯಾರು ಪಾವಗಡದಲ್ಲಿ ಎಲ್ಲ ಬೆಂಗಳೂರು ತುಮಕೂರು, ಮೆಜಾರಿಟಿ ಬೆಂಗಳೂರು. ಅಂದ್ರೆ ಕೆಲಸ ಹುಡ್ಕೊಂಡು ಬೇರೆ ಊರಿಗೆ ಹೋಗುವಂತ ಒಂದು ಪ್ರಮೇಯ ಸೃಷ್ಟಿಯಾಗಿದೆ. ನಿಮ್ಮ ಪಾವಗಡದಲ್ಲಿ ಸರ್ಕಾರ ಮನಸ್ಸು ಮಾಡಿದ್ರೆ ನನ್ನ ಲೆಕ್ಕದಲ್ಲಿ ಕನಿಷ್ಠ ಒಂದು 20,000 ಜನರಿಗೆ ಕೆಲಸ ಕೊಡುವಂತ ಯೋಜನೆಗಳನ್ನು ತರಬಹುದು. ಪ್ರತಿ ಹೋಬಳಿಗೂ ಕನಿಷ್ಠ 5,000 ಉದ್ಯೋಗಗಳನ್ನು ಸೃಷ್ಟಿ ಮಾಡಬಹುದು. ಸಿಕ್ಕಾಪಟ್ಟೆ ಜಮೀನಿದೆ, ಇಲ್ಲಿ ಕಾರ್ಖಾನೆ ತರಬಹುದು. ಬಂದಿಲ್ಲ. ನಿಮ್ಮ ಮಕ್ಕಳನ್ನ ಬೆಂಗಳೂರು ಕಳಿಸ್ಬೇಕು. ನೋಡಿ ಎಂತ ದುರ್ಗತಿ. ಅವನು ವಾರ ಪೂರ್ತಿ ಕೆಲಸ ಮಾಡಿ ವಾರಕ್ಕೊಂದಿನ ಬಂದು ಹೆಂಡತಿ ಮಕ್ಕಳನ್ನ ಅಪ್ಪ ಅಮ್ಮ ನೋಡ್ಕೊಂಡು ಹೋಗುದು. ನೀನ್ ದುಡಿಯೋದು, ನಿನ್ನ ಬದುಕು ಯಾರಿಗಾಗಿ? ನಿನ್ನ ತಂದೆ ತಾಯಿ ಹೆಂಡತಿ ಮಕ್ಳಿಗಲ್ವಾ? ಆದ್ರೆ ತಿಂಗಳೆಲ್ಲ ಅಲ್ಲೋಗಿ ದುಡಿಯೋದಂತೆ, ಯಾವಾಗ ಒಂದ್ಸಲಿ ಬಂದು ನೋಡ್ಕೊಂಡು ಹೋಗುದು. ಇದೆಲ್ಲವೂ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ನಮ್ಮ ಜವಾಬ್ದಾರಿತನವನ್ನ ಮರೆತಿರೋ ಕಾರಣಕ್ಕೆ. ನಾವು ಬೇಜವಾಬ್ದಾರಿಗಳಾಗಿರೋದ್ರಿಂದ ಸರ್ಕಾರಗಳು ಬೇಜವಾಬ್ದಾರಿಗಳ